ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವರ್ಷ ಕನ್ನಡ ವ್ಲಾಗ್ಸು. ತುಂಬ ದಿನ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಅಂದರೆ ನಾವು ಅಂದ್ಕೊಂಡಿರೋ ಥರನೇ ಲೈಫ್ ಹೋಗ್ತಾ ಇರಲ್ಲ ಅಲ್ವಾ, ಏರುಪೇರು ಆಗ್ತಾ ಇರುತ್ತೆ, ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಕೂಡ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ರೀಸನ್ ಇಷ್ಟೇ, ಪುನರ್ವಿಗೆ ಸತತವಾಗಿ 1 ವಾರ ಫುಲ್ಲು ಕೆಮ್ಮು ಕಫ ಕಟ್ಕೊಂಡ್ಬಿಟ್ಟಿತ್ತು. ಸೊ ಅವನಿಗೆ ನೆಬ್ಲೈಜೇಷನ್ ಬೆಳಗ್ಗೆ ಸಂಜೆ ಮಾಡಬೇಕಾಗಿತ್ತು. ಆಮೇಲೆ ಸ್ಕೂಲ್ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಫುಲ್ ಅಂದರೆ ಫುಲ್ ಹುಷಾರಿಲ್ದಿರೋ ಥರ ಆಗೋಗ್ಬಿಟ್ಟಿತ್ತು. ಅವನ್ನೇ ನೋಡ್ಕೊಳ್ಳೋದು, ಸೊ ಹಂಗಾಗಿ ನಾನು ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಮಾಡ್ಕೊಂಡಿದ್ದೆ, ಆದರೆ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇನ್ಸ್ಟಾಗ್ರಾಮಲ್ಲೆಲ್ಲ DM ಮಾಡಿ ಕೇಳ್ತಾಯಿದ್ರಿ, ಯಾವಾಗ ವ್ಲಾಗ್ ಬರುತ್ತೆ, ಯಾಕೆ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿಲ್ಲ ಅಂತ ಹೇಳಿ. ರೀಸನ್ ಇಷ್ಟೇ, ಪುನರ್ವಿಗೆ ಹುಷಾರಿರಲಿಲ್ಲ ಮತ್ತು ಸ್ಕೂಲ್ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಸ್ಕೂಲ್ ಸ್ಟಾರ್ಟ್ ಆಯಿತು. ಅವನು ಫಸ್ಟು ನಾವು ಪೇರೆಂಟಿಂಗ್ ಮಾಡ್ತಾಯಿರೋದು. ಅಂದರೆ ಫಸ್ಟಿಗೆ ನಮಗೆ ಗೊತ್ತಿಲ್ಲ ಏನು ಹೆಂಗೆ ನೋಡ್ಕೋಬೇಕು ಏನು ಅಂತ ಎಲ್ಲ ಹೇಳಿ. ಸೊ ಹಾಗಾಗಿ ಫುಲ್ಲು ಕಾನ್ಸಂಟ್ರೇಷನ್ ಪುನರ್ವಿ ಮೇಲೆ ಇತ್ತು. ಸೊ ಹಾಗಾಗಿ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನಾನು ಟ್ರೈ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್, ಮಾಡಬೇಕು ಅಂತ. ಬಟ್ ಏನು ಮಾಡ್ತೀರಾ, ಪರಿಸ್ಥಿತಿಗಳು ನಮಗೆ ಆ ಥರ ಕೈ ಕೊಟ್ಬಿಡುತ್ತೆ. ಸೊ ಹಾಗಾಗಿ ಬನ್ನಿ ವ್ಲಾಗ್ನ ಶುರು ಮಾಡೋಣ. 3-4 ದಿನ ವ್ಲಾಗು ಒಟ್ಟಿಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗಾಗಿ ಮಿಕ್ಸ್ ಆಗಿಬಿಟ್ಟಿದೆ ಎಲ್ಲ ವ್ಲಾಗ್ ಕೂಡ. ಒಂದು 4-5 ದಿನದ ಏನೋ ಅಪ್ಲೋಡ್ ಮಾಡಿದ್ದೀನಿ, ಏನೋ ಅಂದ್ಕೋಬೇಡಿ. ಆದಷ್ಟು ನನ್ನ ಕೈಲಾಗಿದ್ದ ಪ್ರಯತ್ನನ ನಾನು ಮಾಡ್ತಾನೆ ಇರ್ತೀನಿ, ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಏನು ಮಾಡ್ತೀರಾ, ಕೆಲಸ ಬ್ಯುಸಿ ಮತ್ತು ಮಗು ನೋಡ್ಕೊಳ್ಳೋದು, ಅವನು ಸ್ಕೂಲಿಗೆ ಕರ್ಕೊಂಡೋಗೋದು. ಮತ್ತು ಇನ್ನೊಂದು ಮೇಯ್ನ್ ಥಿಂಗ್ ಏನಂತಂದರೆ, ಫೋನು ಒಂದೇ ಇರೋ ಕಾರಣ ಯಾವಾಗಲೂ ಇದು 90% ಡೇಲಿ 90% ನನ್ನ ಗಂಡನ ಹತ್ರನೇ ಇರುತ್ತೆ. ಎಲ್ಲೋ ಅಪ್ಪಿತಪ್ಪಿ ಒಂದು 10% ಅಷ್ಟು, ಅಂದರೆ ದಿನದಲ್ಲಿ ಬೆಳಗ್ಗೆ 9-10 ಗಂಟೆಯಿಂದ ಒಂದು 2 ಗಂಟೆವರೆಗೂ ನನ್ನ ಹತ್ರ ಇರುತ್ತೆ ಫೋನು. ಅದರಲ್ಲೂ ಆ ಮಧ್ಯದಲ್ಲಿ ಕೆಲಸ ಜಾಸ್ತಿ ಇರುತ್ತೆ ನನಗೆ. ಪುನರ್ವನ್ನ ಕಳಿಸೋದು ಮತ್ತು ಅವ್ನು ಕರ್ಕೊಂಬರೋದು, ಮಧ್ಯಾಹ್ನಕ್ಕೆ ಅವರು ಲಂಚ್ ತೊಗೊಂಡೋಗ್ತಾರೆ, ಅವ್ರಿಗೆ ಅಡುಗೆ ಮಾಡೋದು. ಸೊ ಹೀಗೆ ಮೊಬೈಲ್ ಇರೋ ಟೈಮಲ್ಲಿ ನನಗೆ ತುಂಬ ಕೆಲಸಗಳಿರುತ್ತೆ. ಸೊ ಹಾಗಾಗಿ ನಾನು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಅಷ್ಟೇ, ಕ್ಷಮೆ ಇರಲಿ. ಇನ್ನು ಪುನರ್ವಿಗೆ ಹುಷಾರಿರ್ಲಿಲ್ವಲ್ಲ. ಸೊ ಹಾಗಾಗಿ ಇವಾಗ ನಾಳೆ ಹಾಸ್ಪಿಟಲ್ಗೆ ಹೋಗಬೇಕು. ಪುನರ್ವು ವಾಶ್ರೂಮಿಗೆ ಹೋಗು ಅಂದರೆ ಚಡ್ಡಿ ಬಿಚ್ಚಿ ತಲೆ ಮೇಲೆ ಹಾಕ್ಕೊಂಡಿದ್ದಾನೆ. ಎಷ್ಟು ಮಕ್ಕಳು ಚಂದ ಅಲ್ವಾ, ಅದನ್ನೇ ನಾವು ವಿಡಿಯೋ ಮಾಡಿಕೊಂಡೆ. ಹಿಂಗೆ ಹೆಲ್ಪ್ ಮಾಡೋಣ, ಇಡ್ಕ. ಅಯ್ಯೋ ನನ್ನ ಮಗ ದೊಡ್ಡ ಹೇಳಿ. ಅಯ್ಯೋ ಜುಲೈಗೆ ಅದೇ ಥರದ ಪಟಾಕಿಯ. ಹೊಡಿ 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 ಇದೆಲ್ಲ ಒಳಗಡೆ ಇರೋದಕ್ಕೆ ಕ್ಯಾಂಡಲ್ಸ್. ಹೌದು, ಇದಕ್ಕೆ ಹೆಂಗ ವಿಡಿಯೋನೇ ಮಾಡಲಿ. ಇದಕ್ಕಿಂತಲೇ ಹಾಕ್ತಿದ್ದೀರವ ಕೇಳ್ತೀನಲ್ವ, ತೆಕ್ಕೊಡಪ್ಪ ದೊಡ್ಡದೊರೆ. ಹೆಂಗ ಮಾಡಪ್ಪ ವಿಡಿಯೋನ ಫೋಟೋ ಇದ್ರಲ್ಲಿ ಫೋಟೋ ತೆಗಿ, ವಿಡಿಯೋ ಮಾಡೋಣ. ಮಾಡು, ವಿಡಿಯೋ ತೆಕ್ಕೊಂಡೆ ಫೋಟೋ ಮಾಡ್ಬೋದು. ಹಿಂಗೆ ಮಾಡಿದ್ರೆ ಅಲ್ಲಿ ಗೊತ್ತು ಹಿಂಗೆ ಮಾಡು. ನರೇಶ್ ಮಾಡಲ್ಲ, ಹಂಗಾಗುತ್ತೆ. ಇನ್ನು ಅಕ್ಕ ತಮ್ಮಂದು ಒಂದೇ ತಿಂಗಳಲ್ಲಿ ಬರುತ್ತೆ. ನಮ್ಮ ಮನೆಯವ್ರದ್ದು 21, ಇವ್ರದ್ದು 23, 2 ದಿನ ಗ್ಯಾಪು ಅಷ್ಟೇ. ನಮಗೆ ಪುನರ್ವಿ ಹುಷಾರಿಲ್ದಿರೋ ಕಾರಣ ನಮಗೆ ಅವ್ರ ಬರ್ತ್ಡೇ ಅನ್ನೋದು ಮರ್ತೋಗ್ಬಿಟ್ಟಿತ್ತು. ಸೊ ನಾನು ಹಾಸ್ಪಿಟಲ್ಗೆ ಅಂತ ಹೇಳ್ಬಿಟ್ಟು ಬಂದಿದ್ದು. ಹಾಸ್ಪಿಟಲಿಗೆ ಬಂದ ಸುಮ್ಮನೆ ವಿಸಿಟ್ ಕೊಟ್ಟೋಗೋಣ ಅಂತ ಬಂದರೆ ಬರ್ತ್ಡೇ ನಡೀತಾ ಇತ್ತು. ಅಂದರೆ ಬರ್ತ್ಡೇ ನಮ್ಮ ಅತ್ತಿಗೆ ಇದಿತ್ತು. ಸೊ ಹಾಗಾಗಿ ನಮ್ಮ ಅತ್ತಿಗೆ ಮಗ ನನ್ನ ಅಳಿಯ ಉಳ್ಕೊಳ್ಳಿ ಸ್ವಲ್ಪ ಹೊತ್ತಿದ್ದೋಗಿ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹಿಂಸೆ
ಮೀಸೆ ಮೇಲೆ ಉಳಿಸ್ಕೊಂಡ. ಚೆನ್ನಾಗಿತ್ತು ಒಂಥರ ಡೇ. ನನ್ನ ಮಗುಗಂತೂ ಫುಲ್ ಖುಷಿ. ಯಾರದೇ ಬರ್ತಡೇ ಆಗಲಿ ಕೇಕ್ ಕಟ್ ಮಾಡಿಸಿದ್ರೆ ಅವ್ನಿಗೆ ತುಂಬಾ ಖುಷಿ ಆಗುತ್ತೆ. ಸೊ ಅದನ್ನೇ ಒಂಥರ ಖುಷಿ ಪಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಇದು ಮಾಡ್ತಾಯಿದ್ದ. ಚೆನ್ನಾಗಿತ್ತು ಅವತ್ತಿನ ದಿನ. ಪುನರು ಕೂಡ ಖುಷಿಪಟ್ಟ. ಅವ್ನಿಗೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಅವ್ನು ಸ್ವಲ್ಪ ಅಂದರೆ ಆ ಫೀಲಿಂದ ಹೊರಗಡೆ ಬರಲಿ ಅನ್ನೋ ಥರ ನಮಗೂ. ಅವ್ನು ಆ್ಯಕ್ಟಿವಾಗೇ ಇರ್ತಾನೆ. ಬಟ್ ನಮಗೆ ಒಂಥರ ಅನ್ನಿಸ್ತಾ ಇರುತ್ತೆ, ಮಕ್ಕಳಲ್ವ ಏನು ಗೊತ್ತಾಗಲ್ಲ. ಓಕೆ, ಆ ನೋವಲ್ಲೂ ಆಟದ ಕಡೆ ಗಮನ. ಸೊ ಹಂಗಾಗಿ ಸ್ವಲ್ಪ ಹೊತ್ತು ಅವನಿಗೂ ಚೇಂಜ್ ಓವರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗಿ ಬೆಳಗ್ಗೆ 9 ಗಂಟೆಯಿಂದ 3:30ವರೆಗೂ ಇದ್ದು ಬಂದ್ವಿ. ಇನ್ನು ನಾಳೆ ಪುನರ್ವನ್ನ ಸ್ಕೂಲಿಗೆ ಕಳಿಸ್ಬೇಕು. ಏನಂತಂದರೆ ಒಂದು ವಾರಕ್ಕೆ ಮುಂಚೆನೇ ಸ್ಟಾರ್ಟ್ ಆಗಿದೆ. ಅವನಿಗೆ ಹುಷಾರಿಲ್ಲ, ಕಫ ಕಟ್ಟಿದೆ ಅಂತ ಅನ್ನೋಕ್ಕೋಸ್ಕರ ನಾವೇ ಡಿಲೇ ಮಾಡಿದ್ವಿ. ಬೇಡ, ಸ್ಟಾರ್ಟಿಂಗ್ ಸ್ವಲ್ಪ ದಿನ ಇನ್ನೂ ನೀಟಾಗಿ ಕ್ಯೂರ್ ಆಗಲಿ ಆಮೇಲೆ ಕಳಿಸೋಣ ಅಂತ ಹೇಳ್ಬಿಟ್ಟು ಈಗ ನಾಳೆಯಿಂದ ಕಳಿಸ್ಬೇಕು. ಲಂಚ್ ಬ್ಯಾಗ್ ಏನಿಲ್ಲ, ಬ್ಯಾಗ್ ಏನಿಲ್ಲ, ಲಂಚ್ ಬ್ಯಾಗ್ ಅಷ್ಟೇ. ಸೊ ನೋಡಬೇಕು ಏನು ಮಾಡ್ತಾನೆ ಇಡೀ ದಿನ ಅಂತ ಹೇಳಿ. ಇವತ್ತು ಫಸ್ಟ್ ಡೇ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಸ್ವೆಟರೆಲ್ಲ ಹಾಕೇ ಕಳಿಸಿದ್ದೆ. ಅವನು ಅಂದರೆ ಚೆನ್ನಾಗಿ ಓದ ಖುಷಿಯಾಗೇ ಇದ್ದಂತೆ ಡೇ ಫುಲ್ಲು. ಲಾಸ್ಟಲ್ಲಿ ಆ ಹುಡುಗಿ ಮಲಗಿದೆಯಲ್ಲ, ಆ ಹುಡುಗಿ ಅಳುತ್ತಂತೆ. ಅದಕ್ಕೆ ಇವನು ಹೊತ್ಬಿಟ್ಟಿದ್ದಾನೆ ಮನೆಗೆ ಹೋಗಬೇಕು ಅಂತ. ಟೀಚರೆಲ್ಲ ಚೆನ್ನಾಗಿ ಒಂದು ಫಸ್ಟ್ ಡೇನೇ ಅವನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಅಷ್ಟು ಚೆನ್ನಾಗಿ ಆಟ ಆಡಿ ಡ್ಯಾನ್ಸ್ ಎಲ್ಲ ಮಾಡಿದ್ದಾನೆ. ಅವ್ರ ಜೊತೆ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ದಾನೆ, ನೋಡ್ತಾ ಇರ್ಬೋದು. ಅವನೇ ಮುಂದೆ ಕೂತ್ಕೊಂಡು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ದಾನೆ, ಡ್ಯಾನ್ಸ್ ಎಲ್ಲ ಮಾಡಿದ್ದಾನೆ. ಆದರೆ ಲಾಸ್ಟ್ ಟೈಮಲ್ಲಿ ಮನೆಗೆ ಏನಾಗ್ಬಿಟ್ಟಿದೆ, ಫಸ್ಟ್ ಡೇ ಮಾತ್ರ ಹತ್ತಿದ್ದವನು. ನೆಕ್ಸ್ಟ್ ಡೇಯಿಂದ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಹೋಗೋಕ್ಕೆ ಶುರು ಮಾಡ್ದೆ. ಅದೊಂದು ನನಗೆ ಖುಷಿ. ಎಲ್ಲಿ ಹಠ ಮಾಡ್ತಾನೋ, ಎಲ್ಲಿ ಇದು ಮಾಡ್ತಾನೋ ಅಂತ. 9 to 1 PM ವರೆಗೂ ಅಷ್ಟೇ ಅವ್ರದ್ದು ಸ್ಕೂಲ್ ಇರೋದು. ಅಷ್ಟು ಟೈಮಲ್ಲಿ ಇನ್ನೂ ಅಡ್ಜಸ್ಟ್ ಆಗಬೇಕಲ್ಲ. ಸೊ ಅಷ್ಟೇ ಟೈಮ್ ಆದ್ರೂ ಸ್ವಲ್ಪ ಇದು ಮಾಡ್ಕೋತಾ ಇದ್ದ. ಸ್ಟಾರ್ಟಿಂಗ್ ಫಸ್ಟ್ ಡೇ ಮಾತ್ರ ಅಷ್ಟೇ. ಮತ್ತು ನೆಕ್ಸ್ಟ್ ಡೇಯಿಂದ ಆ್ಯಕ್ಟಿವ್ ಆಗಿ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅವ್ನು ಕೇಳೋದು ಒಂದೇ, ಎಷ್ಟೊತ್ತಿಗೆ ಬರ್ತೀಯಮ್ಮ, ಅಲ್ಲಿ ವೆಯ್ಟ್ ಮಾಡ್ತಾಯಿರು ಅಂತ ಹೇಳ್ಬಿಟ್ಟು ಹೋಗ್ತಾನೆ ಅಷ್ಟೇ. ಮುತ್ತು ಕೊಟ್ಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾನೆ ಅಂತ. ಫಸ್ಟ್ ಡೇನೇ ನನ್ನ ಮಗ ಮಾತ್ರ ಸ್ಟಾರ್ ಹಾಕಿಸ್ಕೊಂಬಂದಿದ್ದ. ಫಸ್ಟ್ ಅವನು ಒಬ್ಬನಿಗೆ ಮಾತ್ರ ಸ್ಟಾರ್ ಬಂದಿತ್ತು. ಅದಂತೂ ಫುಲ್ಲು ಖುಷಿ ನನಗೆ. ಫಸ್ಟ್ ಡೇನೇ ನನ್ನ ಮಗ ಮಾತ್ರ ಸ್ಟಾರ್ ತೊಗೊಂಡಿದ್ದಾನಲ್ಲ ಅನ್ನೋದು ಒಂಥರ ಹೆಮ್ಮೆ ಅನ್ನಿಸುತ್ತೆ. ಫಸ್ಟ್ ಡೇ ಸ್ಕೂಲ್ ಮುಗ್ದಿದೆಯಂತೆ, ಕರ್ಕೊಂಬರೋಕೆ ಹೋಗ್ತಾ ಇದ್ದೀನಿ. ನೋಡಬೇಕು ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ, ಹೆಂಗೆ ಮಾಡಿರ್ತಾನೆ ಅಂತ. ಸೊ ಏನು ಫೋನೇನು ಬಂದಿರಲಿಲ್ಲ ಮ್ಯಾಮ್ ಕಡೆಯಿಂದ. ಸೊ ಮುಗಿದ್ಮೇಲೆ ಮೆಸೇಜ್ ಹಾಕಿದ್ರು ಬನ್ನಿ ಅಂತ. ಇವಾಗ ಹೋಗ್ತಾ ಇದ್ದೀನಿ. ಆ್ಯಕ್ಟಿವಿಟೀಸ್ ಎಲ್ಲ ಹೆಂಗೆ ಮಾಡಿದ್ದಾನೆ ನೋಡಬೇಕು. ಫಸ್ಟ್ ಹತ್ತಿದ್ದ, ಮತ್ತು ಬೇರೆ ಪಾಪು ಹೊಳ್ತಾ ಏನು, ಯಾರು ಹತ್ತಿದ್ದವಳು? ಅವಳ ಹೆಸ್ರೇನು? ಪರಿಚಯ ಮಾಡಿಸ್ಲಿಲ್ವ ಯಾರನ್ನು ಮ್ಯಾಮು? ಮಾಡಿಸ್ಲಿಲ್ವಾ? ಕೇಳಿರ ಎಲ್ಲರ ಹೆಸ್ರು? ನೀನು ಹೆಸ್ರು ಕೇಳಿರಾ? ಏನಂದೆ? ಹಾಂ, ಮತ್ತೆ ಯಾಕೆ ಹೊತ್ತಿದ್ದೆ? ಯಾಕೆ ನೀನು ಮನೆಗೆ ಬರಕ್ಕ? ನಾನು ಕರ್ಕೊಂಬರ್ತಿದ್ದೆ ತಾನೇ, ಬಂದು ಯಾಕೆ ಅಳ್ಬೇಕು ಹಂಗೆ? ಅಳ್ಬಾರ್ದು ನಾಳೆಯಿಂದ, ಆಯಿತಾ? ಹ್ಯಾಪಿಯಾಗಿ ಕೂತ್ಕೊಂಡು ಆಟ ಆಡಬೇಕು, ಕಲಿಬೇಕು. ಆಮೇಲೆ ನಾನು ಬಂದು ಕರ್ಕೊಂಬರ್ತೀನಿ. ಓಕೆನಾ? ಡೀಲಾ? ಲಂಚ್ ಯಾಕೆ ತಿಂದಿಲ್ಲ? ಕೊಡಲಿಲ್ವಾ ಅವರು? ಕೊಡಲಿಲ್ವಾ? ಆಮೇಲೆ ಮತ್ತೆ ನೀನು ಯಾಕೆ ತಿನ್ನಲಿಲ್ಲ? ಹಾಂ, ಯಾಕೆ ಹೇಳು? ಮನೆಗೆ ಬರಂಗಾಗಿತ್ತಾ? ಅಯ್ಯೋ, ಇನ್ನೂ ದುಃಖಿಸ್ತಾ ಇದೀಯಪ್ಪ. ಅಯ್ಯೋ ದಡ್ಡ, ಅಳಬಾರ್ದು ಕಂದಮ್ಮ. ನಾಳೆಯಿಂದ ಅಳಬಾರ್ದು, ಆಯಿತಾ? ನಾನು ಬಂದು ಕರ್ಕೊಂಬರ್ತೀನಿ ನಿಂಗೆ, ಆಯಿತಾ? ಟಿ ವಿಲಿ ಟಾಮ್ ಅಂಡ್ ಜೆರಿ ಹಾಕಿದ್ರಾ? ಯಾವುದು? ಆಮೇಲೆ ಏನೇನು ಮಾಡಿಸಿರು? ಏನು ಮಾಡಿಸಿಲ್ವಾ? ಸುಮ್ಮನೆ ಕಡಿದ್ದ ಆರಾಮಾಗಿ ಮಲ್ಕೊಂಬಿಟ್ಟ. ಹಂಗೆ ಮಲ್ಕೋಬಾರ್ದು, ಆಟ ಆಡ್ಬೇಕು. ಮನೇಲಿ ಬಂದು ಮಲ್ಕೊಳೋದು, ಅಲ್ಲಿ ಮಲ್ಕೊಳಕ್ಕ ದುಡ್ಡು ಕೊಟ್ಟಿರೋದು, ಫೀಸ್ ಎಲ್ಲ ಕಟ್ಟಿರೋದು ಓದಕ್ಕೆ. ಮಲ್ಕೊಬಿಟ್ಟ? ಅಯ್ಯೋ ದಡ್ಡಿ. ಅಯ್ಯೋ, ಚೆನ್ನಾಗಿತ್ತ ಸ್ಕೂಲು? ಇಷ್ಟ ಆಯ್ತಾ? ಹಾಂ, ಯಾಕೆ ಕೆಟ್ಟ ದಿನ ಇತ್ತು? ಏನಂತನಮ್ಮ? ಅವ್ರು ಹೆಂಗ್ ಬೈದ್ರೆ ಹೇಳು?
ಸಲ ನನಗೂ ಹೆಂಗ್ ಬೈಯಾರೋ ಅಂತ ಗೊತ್ತಿಲ್ಲ. ಯಾಕೆ ಬೈದ್ರು? ಗೊತ್ತಿಲ್ಲ. ಸುಮ್ಮನೆ ಬೈತಾರನವ? ನೀನೇನು ಮಾಡಿದೆ? ನಾನು ಹಾಂ ಅಲ್ಲಿ ಹಾಂ ಕಿತ್ತಲಿಲ್ಲ. ಹಾಂ ಮನೆಗೆ ಹೋಗ್ಬೇಕು ಅನ್ನೋದು ಅದಕ್ಕೆ ಬೈದ್ರಾ? ಮನೆಗೆ ಹೋಗ್ಬೇಕು ಅಂದಿದ್ದಕ್ಕೆ? ನೀನು ಹಂಗೆ ಅನ್ಬಾರ್ದು. ಗುಡ್ ಬೈ ತಾನೆ, ಬುದ್ಧಿವಂತ ತಾನೆ. ಜಗಳ ಆಡಲಿಲ್ಲ, ಆದರೆ ಮನೆಗೆ ಬರಬಾರ್ದು. ಅವರೆಲ್ಲ ಹೋದ್ಮೇಲೆ ಎಲ್ಲರನ್ನೂ ಕಳಿಸ್ತಾರೆ ಒಟ್ಟಿಗೆ, ಅವಾಗ ಬರಬೇಕು. ನೀನು ಒಬ್ಬೊಬ್ಬನೇ ಬರಬಾರ್ದು. ಲಂಚ್ ಬ್ಯಾಗ್ ಇಟ್ಕೊಂಡು ನೀನೇ ಬರ್ತಿತ್ತಂತ ಒಬ್ಬನೇ ಹಂಗೆಲ್ಲ ಬರಬಾರ್ದು ಕಣಿ. ನಿಂಗೇನು ರೋಡ್ ಗೊತ್ತಿತ್ತೇನಪ್ಪ? ವೆಹಿಕಲ್ ಎಲ್ಲ ಬರುತ್ತೆ, ಹಂಗೆಲ್ಲ ಬರಬಾರ್ದು. ಲಂಚ್ ಬ್ಯಾಗ್ ಇಟ್ಕೊಂಡು ನೀನೇ ಬರ್ತಿದ್ದಾ? ಏನಂತ? ಏನಂತ? ಅಲ್ಲ, ಅವ್ರು ಏನು ಮಾಡಿರು ಅಂತ ಹೇಳೋ, ನನಗೆ ಅರ್ಥ ಆಗುತ್ತೆ. ಮನೆಗೆ ಕಳಿಸ್ತೀನಿ ಅಂತ ಹೇಳಾರ? ಅದಕ್ಕೆ ನೀನು ಬಂದೇ ಬಿಟ್ಟಾ ಬ್ಯಾಗ್ ತಂಡು? ಅವಾಗ ಎದುರಿಸಿರಾ ಒಳಗಡೆ ಬಾ ಅಂತ? ಮತ್ತೆ ಏನಂದ್ರು? ಮತ್ತೆ ಏನಂದ್ರು? ಏನಂತ? ಏನಂತ ಬೈದ್ರವ? ಹೊಡಿತೀನಿ ಅಂತ ಬೈದ್ರಾ? ಹಾಂ ಹಾಂ ಕಡ್ಡಿಲಿ ಹೊಡಿತೀನಿ ಅಂದ್ರಾ? ಹಾಂ ಹಾಂ ಚಿಕ್ಕು ಅಲ್ಲ, ಗೊತ್ತಾಗ್ಲಿಲ್ಲ. ಹಾಂ 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 ಅದ್ರಲ್ಲೂ ಅದು ಕೊಟ್ರಾ? ಸ್ಟಿಕ್ಕು ಸ್ಟಿಕ್ಕಲ್ಲಿ ಹೊಡಿತೀನಿ ಅಂದ್ರಾ? ಹೌದಾ? ಅದೇನಾ ಕೊಡ್ಬೇಕಿತ್ತಾ? ಚೆನ್ನಾಗಿತ್ತ ಸ್ಕೂಲ್? ಇಷ್ಟ ಆಯ್ತಾ? ಹಾಂ ಕೆಟ್ಟ ದಿನ ಆಯ್ತು ಅಂದರೆ ಫಸ್ಟ್ ಡೇ ಅಲ್ವಾ, ಅದಕ್ಕೆ ಹಂಗೆ ಅನಿಸುತ್ತೆ. ಫಸ್ಟ್ ಡೇ ಅಲ್ವಾ? ಯಾಕೆ ಅಂದರೆ ಫಸ್ಟ್ ಡೇ ನಿಂಗೆ ರೂಢಿ ಇಲ್ವಲ್ಲ, ಅದಕ್ಕೆ ಹಿಂಗೆ ನಾಳೆಯಿಂದ ಸರಿ ಹೋಗುತ್ತೆ. ನಾಳೆಯಿಂದ ಬರಬಾರ್ದು, ಬ್ಯಾಗೆಲ್ಲ ಎತ್ಕೊಂಡು ಆಯಿತಾ? ನಾನೇ ಬಂದು ಕರ್ಕೊಂಬರ್ತೀನಿ. ಇವತ್ತು ಬಂದಲ್ಲ, ಹಂಗೆ ಬಂದು ಕರ್ಕೊಂಬರ್ತೀನಿ. ನಾನು ಇರಲಿಲ್ಲ ಅಂತ ನಿಂಗೆ ಅವಳು ಬಂದ್ಬಿಡ್ತಾ? ಫೋನ್ ಮಾಡಿಸು ಅಂತ ಹೇಳಿದೆ ತಾನೇ? ಕೇಳ್ದಾ? ಹಾಂ ಏನಂತ ಕೇಳಿದೆ? ಏನಂತ ಕೇಳಿದೆ? ಹೌದಾ? ಏನಿಲ್ಲ, ಈ ನಾಳೆಯಿಂದ ಚೆನ್ನಾಗಿ ತಿನ್ನೀನಿ ಆಯಿತಾ? ನೀನೇ ಗುಡ್ ಬಾಯ್ ಆಗ್ತೀಯ. ನೀನು ಡ್ಯಾನ್ಸ್ ಎಲ್ಲ ಮಾಡ್ದಂತೆ? ಯಾವ ಹಾಡಿಗೆ ಡ್ಯಾನ್ಸ್ ಮಾಡಿದೆ? ಅಂದರೆ ಡ್ಯಾನ್ಸ್ ಮಾಡ್ದ? ಚೆನ್ನಾಗಿ ಮಾಡ್ದ? ಇದು ಯಾರು ಬರ್ದಿದ್ದು? ಏನಂತ? ಗುಡ್ಡು ಸ್ಟಾರ್ ಅಂತ ಬರ್ದಾರೆ. ಎಲ್ಲರಿಗೂ ಹಾಕಿರ? ನಿಂಗೆ ಒಬ್ನಿಗೆ ಮಾತ್ರ ಹಾಕಿರ? ಹೌದಾ? ಚೆನ್ನಾಗಿ ಮಾಡಿದೆ ಅಂತ? ಹಾಂ ಹಾಂ ಚೆನ್ನಾಗಿ ಮಾಡಿದೆ ಅಂತ ಹಾಕಿರೋದು. ಸ್ಟಾರು ಸ್ಮೈಲು. ಏನಂತ ಹೇಳಿದ್ರವ? ನಿಂಗೆ ಏನಂತ ಹೇಳಿದ್ರು ಮಿಸ್ಸು? ಹಾಂ ಹೌದಾ? ಅಲ್ಲ, ಇದು ಯಾಕೆ ಬರ್ದಿರೋದು ಮಿಸ್ಸು? ಕುಣಿದ್ಮೇಲೆ ಅದಕ್ಕ ಮ್ಯಾಮ್ ಅವಾಗ ಬರ್ದಿದ್ದ ಇದು? ಹಾಂ 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 ಪೆನ್ನಲ್ಲಿ ಬರ್ದಿದ್ದ? ನೀನೆಲ್ಲ ಸರಿ ಓಕೆ, ಚೆನ್ನಾಗಿ ಆಡಿದ್ಯಾ, ಚೆನ್ನಾಗಿ ಮಾಡಿದ್ಯಾ, ಆದರೆ ಅಳ್ಬಾರ್ದಿತ್ತು. ನೀನು ಯಾಕೆ ಹತ್ತಿತ್ತು ಸಣ್ಣ ಮಗು ಥರ? ನಾನು ಮನೇಲಿದ್ದೆ ತಾನೇ, ನನ್ನೇನು ಸ್ಕೂಲಿಗೆ ಸೇರಿಸ್ಕೊಂತಾರೆ? ನಾನೇ ಪುಟ್ಟ ಪಾಪನ ಸ್ಕೂಲಿಗೆ ಬರೋಕ್ಕೆ? ಹಿಂಗೆಲ್ಲ ಬರಬಾರ್ದು. ನಾಳೆಯಿಂದ ನೀನು ಒಬ್ಬನೇ ಇರಬೇಕು. ಅಂದರೆ ನಾನು ಬಿಟ್ಟು ಬರ್ತೀನಿ, ಕರ್ಕೊಂಬರ್ತೀನಿ ಆಯಿತಾ? ತಾತಕ್ಕೆ ಫೋನ್ ಮಾಡ್ತೀಯಾ? ತಾತಕ್ಕೆ ಫೋನ್ ಮಾಡಿಕೊಡ್ತೀಯಾ? ಸ್ಕೂಲ್ಗೆ ಹೋಗಿ ಬಂದೆ ಅಂತ ಹೇಳ್ತೀಯಾ? ನೀರಾ? ಇದ್ರಲ್ಲಿ ಕೊಡ್ತೀನಿ. ಅಲ್ಲ, ನೀನು ಯಾವ ಗಾಡಿ ತಗೊಂಡೆ? ಯಾವ ಕಲರ್ ಗಾಡಿ ತಗೊಂಡೆ?
ವೈಟ್ ತಗೊಂಡ ಬ್ಲೂ ಇಲ್ಲ. ಬ್ಲೂ ಇಲ್ವಾ? ಕಲರ್ಸ್ ಎಲ್ಲ ಗೊತ್ತು ಮ್ಯಾಮ್ ಅಂತ ಹೇಳ್ಬೇಕಿತ್ತು ಮ್ಯಾಮ್ ನೀನು. ಏನು ಕೊಂಡ್ಕೊಂಡಿದ್ದೆ ಅದ್ಲೆ ಹೋಗ್ಬೇಕಿತ್ತು. ನಾನು ಫೋಟೋ ಕಳಿಸ್ಬೇಕು, ಆಮೇಲೆ ಮೆಸೇಜ್ ಹಾಕ್ಬೇಕು ಅನ್ಕೊಂಡಿದ್ದೆ. ಅದ್ರ ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ. ಪ್ಲಾನ್ ಯಾಕೆ ವರ್ಕೌಟ್ ಆಗಲಿಲ್ಲ? ನೀನು ಅಳ್ಬಾರ್ದು ನಾಳೆಯಿಂದ, ಓಕೆನಾ? ನಾನು ಇರಲ್ಲ, ಮಕ್ಕಳು ಪೇರೆಂಟ್ಸ್ ಎಲ್ಲ ಕರೆಯಲ್ಲ ಅಲ್ಲಿ, ಬರೀ ಚಿಲ್ಡ್ರನ್ಸ್ ಮಾತ್ರ. ನಾವೆಲ್ಲ ದೊಡ್ಡವ್ರನ್ನೆಲ್ಲ, ನಾನು ಈಗ ನೀನು ಒಬ್ಬ ಅಮ್ಮ ಬಾರಮ್ಮ ಅಂತೀಯಾ, ನಾನೊಬ್ಳು ಬರ್ತೀನ, ಹಂಗೆ ಎಲ್ಲ ಮಕ್ಕಳು ಪೇರೆಂಟ್ಸ್ ಕರ್ಕೊಂಬಂದ್ರೆ ಜಾಗ ಎಲ್ಲಿ ಸಾಕಾಗುತ್ತೆ, ಅವಾಗ ಬೈತಾರೆ. ನಾನು ಇನ್ನು ಸ್ಕೂಲ್ ಬಿಟ್ಟ ತಕ್ಷಣ ಬಂದಲ್ಲ, ಹಂಗೆ ಅಳಂಗಿಲ್ಲ ನಾಳೆಯಿಂದ, ಓಕೆ? ಗುಡ್ ಬಾಯ್ ಥರ ಕುತ್ಕೋಬೇಕು, ಓಕೆನಾ? ಹಂಗಾರೆ ಅವ್ರು ತಿನ್ಸಿರ ಊಟನ? ಎಷ್ಟು ಸ್ಪೂನ್ ತಿಂದೆ? ಒಂದೇ ಒಂದು ಸ್ಪೂನು. ಯಾಕೆ? ಅದೇ ಅಷ್ಟೇ ಎಷ್ಟು ತಿಂದಿದ್ದೀ? ಯಾಕೆ? ಯಾಕಂದ್ರೆ ನನ್ನ ಮನೆಗೆ ಹೋಗಂಗೈತಲ್ಲ. ಮನೆಗೆ ಹೋಗಂಗೆ ಆಗ್ಬಾರ್ದು ನಾಳೆಯಿಂದ, ಆಯ್ತಾ? ಆಟಾಡ್ಬೇಕು, ಹ್ಯಾಪಿಯಾಗಿ ಆಟಾಡಬೇಕು, ಆಮೇಲೆ ನಮ್ಮ ಬಂದು ಕರ್ಕೊಂಡು ಹೋಗ್ಬೇಕು. ಎಂಜಾಯ್ ಮಾಡ್ದ? ಆದರೆ ಆಟ ಆಡಿದ್ದೆಲ್ಲ ಚೆನ್ನಾಗಿತ್ತಾ? ಕರ್ತಿನ ಇವತ್ತು. ಓಕೆ, ಯಾಕಂದ್ರೆ ಬೈದ್ಲಲ್ಲ. ಅದೆಲ್ಲ ಕಾಮನ್, ಒಳಗಿರೋ ಅಂದಿದ ತಕ್ಷಣ ಅದೇನು ಬೈದಿದ್ದಲ್ಲ. ಅಮ್ಮ ಬೈದಿದ್ಲ ಕಣಮ್ಮ. ಗೊತ್ತಾ? ಇವತ್ತು ನನ್ನ ಮಗ ಅಳುತ್ತಾ ಏನು ಮಾಡಿರುತ್ತೆ ಅಂದ್ಕೊಂಡಿದ್ದೆ. ಮ್ಯಾಮು ಮೆಸೇಜ್ ಮಾಡಲಿಲ್ವಾ? ಏನು ಮಾಡ್ತಿರುತ್ತೆ ನನ್ನ ಮಗ ಅಂದ್ಕೊಂಡಿದ್ದೆ. ಚೆನ್ನಾಗಿತ್ತ ಇವತ್ತಿದೆ? ಸಾಕಾತಾ? ಬಿಡು, ಸಾಕು, ಸಾಕಾಯ್ತಾ? ಚೆನ್ನಾಗಿತ್ತ ಹಂಗಾದ್ರೆ? ಒಳ್ಳೆ ಇಲ್ವಾ? ಗುಡ್ ಮಗನೇ, ನನ್ನ ಮಗ ಜಾಣಿ. ಇನ್ಯಾರು ಒಳ್ಳಿದ್ವಾ ಇವತ್ತು? ಅಳ್ತಾ? ಅದ್ಯಾವುದೋ ಒಂದು ದಡ್ಡಿ. ಯಾವುದು? ಯಾವ ಕಲರ್ ಬಟ್ಟೆ ಹಾಕಿತ್ತು? ಎಲ್ಲೋ ಹಾಕಿತ್ತ? ಇಲ್ಲ ಕಣಮ್ಮನ, ಇಲ್ಲ ಇಲ್ಲ ಎಲ್ಲ ಬಟ್ಟೆ ಹಾಕಿದ್ರು. ಬಿಸ್ಕೆಟ್ ತಂದಿರ್ತಾರೆ ಅದು. ಹಾ ಹುಡುಗತ್ತ ಅಳ್ತಾ? ಏನೇನು ತಂದಿದ್ರು ಲಂಚ ಇವತ್ತು? ಏನೇನು ತಂದಿದ್ರು? ನಾನು ನೋಡ್ಲೇ ಇಲ್ಲ ಕಣಮ್ಮ. ನೀನು ನೋಡ್ಲೇ ಇಲ್ವಾ? ಮದ್ನ ಬೇರೆ ಬಾಕ್ಸ್ ಎಲ್ಲ ಆ ಥರ ನೋಡಬಾರ್ದು, ನಮಗೂ ಆಸೆ ಆಗ್ಬಿಡುತ್ತೆ ಅವಾಗಲ್ವಾ? ನೀನು ದೋಸೆ ಚೆನ್ನಾಗಿ ತಿಂದ? ಪೂರ್ತಿ ಖಾಲಿ ಮಾಡಿದ್ಯಾ? ಥ್ಯಾಂಕ್ ಯು ಪುಟಾಣಿ. ಏನೋ ಇವತ್ತು ಏನೇನು ಮಾಡಿಕೊಟ್ರು? ಕಲರಿಂಗ್ ಮಾಡಿದ್ರಾ? ಇಲ್ಲ ಕಣಮ್ಮ. ಏನೋ ಬರೀತಾ ಇದ್ದೆ? ಹೌದಾ? ಡ್ರಾಯಿಂಗ್ ಮಾಡ್ದ? ಹೌದಾ? ಎಲ್ಲ ಮಕ್ಕಳು ರೌಂಡ್ ಕುತ್ಕೊಂಡು ಮಾಡಿದ್ರಲ್ಲ ಅದ? ಅದೇನದು ಬರ್ದಿದ್ದು? ಏನ್ ಬರ್ದಿರೋದು ನಂಗೆ ಅರ್ಥ ಆಗ್ಲಿಲ್ಲ. ಎಲ್ಲ ಐತೆ ಕಣಮ್ಮ, ನೀನು ನೋಡ್ಲಿಲ್ವಲ್ಲ, ನಿನ್ ಕೂಲಿಗೆ ಬರಲ್ವಲ್ಲ ಅದಕ್ಕೆ. ಮ್ಯಾಮು ಇಂಗ್ಲೀಷಲ್ಲಿ ಮಾತಾಡಿಸ್ತಾರ ಕನ್ನಡದಲ್ಲಿ ಮಾತಾಡಿಸ್ತಾರ? ಕನ್ನಡದಲ್ಲಿ ನನ್ನ ಮಾತಾಡ್ತದ, ಅವಳನ್ನ ಇಂಗ್ಲೀಷಲ್ಲಿ ಮಾತಾಡ್ತಿರ್ತಾರೆ. ಹೆಂಗೆ? ಇನ್ನೇನಂತಾರೆ? ಪುನರ್ವಗೌಡ ಅಂತಾರೆ. ಪುನರ್ವಗೌಡ ಅಂತಾರ? ಪುನರ್ವಗೌಡ ಬಾಯಿಲಿ ಈ ಕಡೆ ಅಂತಾರ? ಇಲ್ಲ ಅಂತಾರ? ಹೌದಾ? ಪ್ರೀತಿಯಿಂದ ಕರೀತಾರ? ಏನಂತ? ಏನು ಅಂದ್ರೆ ಕುತ್ಕೋಬೇಕು, ಕುತ್ಕೊಂಡು ಆಟಾಡ್ತಿಲ್ವಾ, ಆಮೇಲೆ 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 ನಿನ್ನ ಮಂಕಂಡ ರಾತ್ರಿ ಅಮ್ಮ ಇದು ಯಾಕೆ ಮಾತಾಡ್ತೀವೋ? ಯಾಕೆ ಸುಮ್ಮನೆ ಬ್ಲಾಗ್ ನನ್ನ ಮಗ ಹೆಂಗ್ ಸ್ಕೂಲಿಗೆ ಹೋಯ್ತಾನೆ ಅಂತ ಹಾಕಕ್ಕೆ. ಪೂರ್ತಿ ಕಡೆ ಮಾಡಿ ನನ್ನಮ್ಮ. ಸೂಪರ್, ನನ್ನ ಮಗ ಬಂಗಾರಿ. ಬಂಗಾರಿನೇ ಇವತ್ತು ಮನೆ ಜ್ಞಾನ ಆಗಿಲ್ವಾ? ಇಲ್ಲ ಕಣಮ್ಮ, ಇಲ್ಲ. ಹೌದಾ? ಕೂಲ್ ಬಗ್ಗೆ ನೆನಪೈತೆ. ಜಾಣಿ, ಹಂಗೆ ಇರ್ಬೇಕು. ಅವಾಗ ಓದಿ ದೊಡ್ಡ ಡಾಕ್ಟರ್ ಆಗ್ಬೇಕು ನನ್ನ ಮಗ. ಅಯ್ಯೋ
ಏನು ಅಮ್ಮ ಲಾನ ಇಲ್ಲ ಐತ ಕಣ ಲಾನ್ ಇಲ್ಲ ಆಯ್ತಾ ಒಳಗೆ ಹೋಯ್ತಾರಮ್ಮ ಒಳಗೆ ಹೋಯ್ತಾನೆ ಮೇಲೆ ಆಮೇಲೆ ಕರೆಸ್ ಟೇಬಲ್ ಆಟಾಡ್ತಿದ್ವು ಕಣಮ್ಮ ಆನೆ ಇಲ್ಲ ಐತೆ ದೇವಸ್ಥಾನ ಐತೆ ನೀನು ನೋಡ್ದಲ್ಲ ನೋಡಿದೆ ಜಾಣಿ ಕಲರ್ಸ್ ಐತೆ ಹೌದಾ ಜಾಣಿ ಮುದ್ದು ಆ ಆಂಟಿ ಹೇಳ್ತಿದ್ರು ಎಷ್ಟೊಂದು ಮಾತಾಡ್ತಾನೆ ನಿಮ್ಮ ಮಗ ಅಂತ ಒಂದು ಬಕೀಟ್ ಹಾಕೊಂತಾರೆ ಕಲರ್ಸ್ ಆಮೇಲೆ ಮೇಲೆ ಇಟ್ಟಿರ್ತಾರೆ ಹೌದಾ ಎತ್ತಿರ್ತಾರೆ ಆಟ ಆಡಾದ್ಮೇಲೆ ಎಲ್ಲ ಎತ್ತಿರ್ತಾರಾ ಗೊತ್ತಮ್ಮ ನಿಮ್ಮ ಸ್ಕೂಲ್ ಹಂಗಾರೆ ಚೆನ್ನಾಗಿದ್ಯಾ ಸೂಪರ್ ಸ್ಕೂಲಾ ಅದೇ ಐತೆ ಒಳಗೂ ಇದೆ ಅಲ್ವಮ್ಮ ಹೌದು ಚೆನ್ನಾಗಿದೆ ಇಷ್ಟ ಆಯ್ತಾ ನಿಮ್ಗೆ ನನಗೆ ಇಷ್ಟ ಆಯ್ತು ಈ ಕೂಡು ಜಾಣಿ ನಮ್ಮ ಮುಖ ಎಂಜಾಯ್ ಮಾಡಿದ್ವಿ ಇವತ್ತು ನೆನ್ನೆ ಮಾತ್ರ ಅದೇ ಹೊರಡ್ತು ಅಲ್ಲ ನಿನ್ನೆ ಒಂಚೂರು ಮನೆಗೆ ಏನಾಗ್ಬಿಡ್ತು ನೋಡಿ ಇನ್ನು 12 ಗಂಟೆ 12 ಕಾಲ ಅಷ್ಟೇ ಇನ್ನೊಂದು ದಿನ ಪೂರ್ತಿ ಮನೇಲಿ ಆಟ ಆಡ್ಬೋದು ತಾನೇ ಮಳೆ ಯಾವಾಗ ಬರುತ್ತಮ್ಮ ಮಳೆ ಬಂದೋಯ್ತು ಮಗ್ನೆ ಆಗ್ಲೇ ಬಂದೋಯ್ತು ನಾನು ನೋಡ್ದಮ್ಮ ನೀನು ನೋಡ್ದ ಅಲ್ಲಿ ಹೌದಾ ಬಾಕ್ಸ್ ತೆಗ್ದಿದ್ದು ಕಣಮ್ಮ ಹೌದೇನಮ್ಮ ಬಿಟ್ಲು ಹಾಕೊಂಡಿತ್ತಮ್ಮ ಬಿಸಿಲು ಒಂಚೂರು ಬಂತು ಮತ್ತೆ ಹೋಯ್ತು ಯಾಕೆ ಯಾರಿಗಪ್ಪ ಗೊತ್ತು ಅದಕ್ಕೆ ಸುತ್ತಾಗಿರುವ ಸುಸ್ತಾಗಿರ್ಬೇಕು ಅದಕ್ಕೆ ಹೋಗ್ಬಿಟ್ಟೈತೆ ಸುತ್ತಾಯ್ತು ಕಣಮ್ಮ ಮುದ್ದೆ ಬಂಗಾರಿ ಕೋಲ್ಡ್ ಅಂದ್ರೆ ಕೋಲ್ಡ್ ಅಂದ್ರೆ ಏನು ಕೋಲ್ಡ್ ಅಂದ್ರೆ ತಣ್ಣಗಿರೋದು ಕೋಲ್ಡ್ ಅಂದ್ರೆ ಶೀತ ಆಗುತ್ತಲ್ಲ ಅದು ಬಿಸಿ ಬಿಸಿ ಹಾಟ್ ಹಾಟ್ ಹಾಕಲ್ಲೇನಮ್ಮ ಹಾಟ್ ಅಂದರೆ ಬಿಸಿ ಅದೇನ್ ಮಾಡುತ್ತೆ ಇದು ಸುಡುತ್ತೆ ಯಾಕೆ ಹ್ಞೂ ಬಿಸಿ ಅಂದರೆ ಬಿಸಿದು ಸುಡ ಗುಣನೇ ತಾನೆ ಕುಡಿಯಕ್ಕೆ ಕುಡಿಯೋಕ್ಕೆ ಬಿಸಿ ನೀರು ಹಾಟ್ ವಾಟರ್ ನೀರು ಕೋಲ್ಡ್ ವಾಟರ್ ಕೋಲ್ಡ್ ವಾಟರ್ ಕೋಲ್ಡ್ ವಾಟರ್ ಅಂದರೆ ತಣ್ಣಗಿರೋ ನೀರು ಹಾಟ್ ವಾಟರ್ ಅಂದರೆ ಬಿಸಿಗಿರೋ ನೀರು ಅಯ್ಯೋ ತಲೆ ಕೂಯ್ ಬೀಳ್ಬೇಕು ಇನ್ನು ಮಳೆ ಅಂತೂ ಸಿಕ್ಕಾಬಟ್ಟೆ ಇದೇನು ಮಲೆನಾಡು ಬೆಂಗಳೂರು ಒಂದು ಗೊತ್ತಾಗ್ತಾ ಇರಲಿಲ್ಲ ಎವ್ವಿ ಮಳೆ ಬರ್ತಾಯಿದೆ ಬಟ್ಟೆ ಕೂಡ ಒಣಗ್ಸೋಕ್ಕಾಗ್ತಿಲ್ಲ ಅಷ್ಟು ಮಳೆ ಇನ್ನು ಪುನ್ನಿ ಕೂಡ ಹೊರಟ್ರು ಅವ್ರಿಗೂ ಲಂಚ್ ಬಾಕ್ಸ್ ಎಲ್ಲ ಕೊಟ್ಬಿಟ್ಟು ನಾನು ವಾಟ್ರ್ ಬಾಟ್ಲೆಲ್ಲ ಕೊಟ್ಟು ಬಂದು ಫುಲ್ ಅಂದರೆ ಏನಂದರೆ ಚಳಿ 3 ಡೇಸ್ ಸ್ನಾನನೇ ಮಾಡೋಕ್ಕಾಗಿಲ್ಲ ನನಗೆ ಅಷ್ಟು ಚಳಿ ಬಿಡುವದ್ಲಾಗೆ ಅಂತ ಅಂದ್ಕೊಳ್ಳೋದು ಸುಮ್ಮನೆ ಆಗೋದು ಪುನರ್ವಿಗೆ ಬೆಳಗ್ಗೆನೇ ಬೇಗ ಸ್ನಾನ ಮಾಡಿಸ್ಬಿಟ್ಟು ನೀಟಾಗಿ ಬೇಗ ಮೈ ಒರೆಸ್ಬಿಟ್ಟು ಬಟ್ಟೆ ಹಾಕ್ತಾಯಿದ್ದೆ ಅಷ್ಟು ಥಂಡಿ ಮತ್ತು ಶೀತ ಮತ್ತು ಸ್ಕೂಲಿಗೆ ಹೋಗೋದು ಅದೇ ಅಭ್ಯಾಸ ಆಗ್ಬಿಡುತ್ತೆ ಆಮೇಲೆ ಸ್ನಾನ ಮಾಡಿಸ್ತಿಲ್ಲ ಅಂದರೆ ಒಂದು ದಿನ ಡಿಲೇ ಬಿಟ್ರು ಬಿಡಮ್ಮ ನೆನ್ನೆ ಮಾಡಿಲ್ಲ ಇವತ್ತು ಮಾಡಲ್ಲ ಅನ್ನೋ ಥರ ಅಂದ್ಬಿಟ್ಟು ಡೈಲಿ ಬೇಗ ಸ್ನಾನ ಮಾಡಿಸ್ಬಿಟ್ಟು ಬೇಗ ಮೈ ಒರೆಸ್ಬಿಡ್ತಾ ಇದ್ದೆ ಅಷ್ಟು ಚಳಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇವಾಗ ಚಳಿ ಸಖತ್ತು ಇದು ಒಂಥರ ಯಾವಾಗಲೂ ಟೀ ಕುಡಿಬೇಕು ಅಂತ ಅನಿಸುತ್ತೆ ಮುತ್ಕೊಟ್ಟಾ ಒರೆಸಿಲ್ವಾ ಓಕೆನಾ ಹೊಸ ಕರ್ಚೀಫ್ ಇನ್ನೊಂದು ಕರ್ಚೀಫ್ ಇಡ್ಲಾ ಬಂದು ತಿಂಡಿ ಹಾಕೊಡ್ತೀನಿ ಕಣ ಇಲ್ಲ ತಿಂಡಿ ಹಾಕೊಟ್ಟೋಗಂದು ತಿಂತಿರ್ತೀಯಾ ಹಾಂ ಹಿಡ್ಕೊತೀನಿ ಬಾ ಒಂದು ಚಪ್ಪಲಿ ಹಾಕು ಹೋಗು ಬಿಸ್ಕೆಟು ತಿಂಡಿ ಆದ್ಮೇಲೆ ತಿನ್ನಬೇಕು ಓಕೆನಾ ಹಾಂ ಹ್ಞೂ ಆದಮೇಲೆ ಬಿಸ್ಕೆಟ್ ತಿನ್ನು ಓಕೆ ಬಾ ಬರ್ತೀಯ ಕರ್ಕೊಂಡು ಹೋಗೋಕೆ ಯಾವಾಗ ಬರ್ತೀಯಾ ಅವಾಗ ಬರ್ತೀನಿ ಕಣವ ಅಂತಂದೆ ಪಾತ್ರೆ ತೊಳೆದು ಬಟ್ಟೆ ತೊಳೆದು ಪಪ್ಪಗೆ ತಿಂಡಿ ಕೊಟ್ಟೆಲ್ಲ ಬರ್ತೀನಿ ಅಂದರೆ ಅಮ್ಮ ಪಾತ್ರೆ ಒಂದು ತೊಳಿ ಆಮೇಲೆ ಹೋಗ್ಮೇಲೆ ಮಾಡ್ಕೊಬೋದು ಅಮ್ಮ ಅಂತ ಹೇಳ್ತಾ ಇದ್ದ ಹಿಂಗೆ ರೂಢಿ ಮಾಡಿಸ್ಕೋಗಿ ನಾನು ಮುಖನ ತೊಳೆದಂಗೆ ಬಿಟ್ಟು ಬಂದು ಹೋಗಿ ಪಾಪ ಹೆಂಗೆ ಅಂದರೆ ತಿಂಡಿ ತಿನ್ನೋಕ್ಕೂ ಕೂಡ ಟೈಮ್ ಇರೋಲ್ಲ ಎಷ್ಟೇ ಬೇಗ ಇದ್ರೂ ಕೂಡ ಲಂಚ್ ಬಾಕ್ಸ್ ರೆಡಿ ಮಾಡಿ ಅವನು ಸ್ನಾನ ಮಾಡಿಸಿ ಅವನು ಇನ್ನೂ ಪುಟ್ಟು ಅವನಲ್ವ ಬೇಗ ತಿನ್ನಲ್ಲ ಅವನಿಗೆ ತಿನ್ನಿಸ್ಬಿಟ್ಟು ಕರ್ಕೊಂಡೋಗಿ ಬಿಟ್ಟು ಬಂದು ಸ್ವಲ್ಪ ಹಿಂಸೆ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ನಾಳೆಯಿಂದ ಹೇಳ್ತಿದ್ರು ನಮ್ಮ ಮನೆಯವರು ನನ್ನ ಕಾರ್ ಬರೋ ಅಷ್ಟರೊಳಗೆ ನೀನು ಬಂದುಬಿಡು ಅಷ್ಟರೊಳಗೆ ನಾನು ಅಲ್ಲಿ ಗೇಟ್ ಹತ್ರ ಬಂದರೆ ನಾನೇ ಬಿಟ್ಟು ಬರ್ತೀನಿ ಅಂತ ಹೇಳ್ತಾಯಿದ್ರು ಹಾಂ ಹೌದಾ ಆಮೇಲೆ ಬರಲಿಲ್ವಾ ಜಾಣಿ ಮಾಡ್ಬೋದು ಏನಾಗಲ್ಲ ಮಾಡಂಗಾದ್ರೆ ಮಾಡ್ತೀನಿ ಅಂತ ಹೇಳ್ಬೇಕು ಆದ್ರೂ ಪರವಾಗಿ ಸ್ಕೂಲ್ ಆದ್ರೂ ಪರವಾಗಿಲ್ಲ ಕಕ್ಕ ಮಾಡ್ಬೋದು ವಾಶ್ರೂಮಲ್ಲಿ ಕರ್ಕೊಂಡು ಹೋಗ್ತಾರೆ ಅವರು ಬೈಯಲ್ಲ ಕಣೆ ಬೈಯಲ್ಲ
ಕಕ್ಕಂಬಂಗಾದ್ರೆ ಹೇಳ್ಬೇಕು. ಬೈಯಲ್ಲ ಕಣ, ಬೈಯಲ್ಲ. ಕತ್ರಿ ಎಲ್ಲ ಮುಟ್ಟಂಗಿಲ್ಲ. ಏನಕ್ಕಮ್ಮ? ಒಂದು ಕೋಳ ಕೊಡು. ಅದಕ್ಕೆ ಏನಮ್ಮ ಈಗ? ಮಾಡಂಗಿಲ್ಲ. ಅದಕ್ಕೇನೀಗ? ಏನ? ಕತ್ಲಿ ಏನಕ್ಕೆ? ಮನೆ ಕಟ್ಟಕ. ಮನೆ ಕಟ್ಟಕ್ ಕತ್ರಿ ಏನಕ್ಕೆ ಬೇಕು? ಸಾಮಾನೆಲ್ಲ ಅವು ಮನೆ ಒಳಗಿಟ್ಟಿರಂತೆ ಅದಕ್ಕೆ. ಕತ್ರಿ ಏನಕ್ಕೆ? ನಾಲ್ಕು ಕತ್ರಿ ಎಲ್ಲ ಯೂಸ್ ಮಾಡಬಾರ್ದು. ಕೈ ಎಲ್ಲ ಎಲ್ಲ ಸಿಸರ್ ಎಲ್ಲ ಮುಟ್ಬಾರ್ದು ಸಣ್ಣ ಮಕ್ಕಳು. ಅವನ್ ಮುಟ್ಬೋದು. ಕತ್ರಿ ಎಲ್ಲ ಮುಟ್ಟಂಗಿಲ್ಲ ಮಗನೆ. ಕೈಗೆ ಕುಯ್ಕೊಂಬಿಟ್ರೆ ಕೈಗೆ ಕಟ್ ಮಾಡ್ಕೊಂಡ್ರ ನೀನ್ ಮುಟ್ಟಲ್ಲ. ನೀನ್ ಯೂಸ್ ಮಾಡಲ್ವಾ? ನಿಜ? ನಿಜವಾಗ್ಲು? ಮನೆ ಕಟ್ಟಕ್ಕೆ ಕತ್ರಿ ಏನಕ್ಕೆ ಬೇಕು? ಅರ್ಧ ಪೇಪರ್ ಹಂಗೆ ಇಡಕ್ಕಾಗಲ್ಲಮ್ಮ, ಮಚ್ಕೊಂಡು ಹೋಗುತ್ತೆ. ಅದಕ್ಕೆ ಕೊಡ್ಬೇಕು. ಹೀಗಿತ್ತು ನಮ್ಮ ವ್ಲಾಗು. 4-5 ದಿನದಿಂದ ವ್ಲಾಗ್ನ ಒಟ್ಟಿಗೆ ಹಾಕಿದ್ದೀನಿ. ಅದು ಸಣ್ಣ ಸಣ್ಣ ಕ್ಲಿಪ್ಗಳು ಆ್ಯಡ್ ಮಾಡಿಕೊಂಡು ಅಷ್ಟನ್ನೇ ಹಾಕಿದ್ದೀನಿ. ದಯವಿಟ್ಟು ಏನು ಅಂದ್ಕೋಬೇಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಸಪೋರ್ಟ್ ಮಾಡ್ತಾಯಿರಿ, ವೀಡಿಯೋಸ್ ನೋಡ್ತಾಯಿರಿ. ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು. ಇಷ್ಟ ಇವತ್ತಿನ ವ್ಲಾಗು. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಹಿಂದಿನ ವೀಡಿಯೋಸ್ಗಳನ್ನು ನೋಡಿ. ಥ್ಯಾಂಕ್ ಯು.